ಹಾಯ್ ಫ್ರೆಂಡ್ಸ್, ನಾನು ರಜೆಗೆ ನಮ್ಮ ಅಕ್ಕನ ಊರಿಗೆ ಹೋಗಿದ್ನಲ್ಲ. ನಮ್ಮ ಅಕ್ಕನವರ ಊರಿನ ಒಂದು ಪುಟ್ಟ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಅವ್ರ ಪುಟ್ಟ ಮನೆಯ ಪುಟ್ಟ ವಿಡಿಯೋ. ಯಾಕೆಂದರೆ ಅವ್ರ ಮನೆ ಚಿಕ್ಕದಾಗಿದೆ, ಆದರೂ ಚೊಕ್ಕವಾಗಿದೆ. ಬಟ್ ಅವ್ರ ಮನಸ್ಸು ದೊಡ್ಡದಾಗಿದೆ. ಯಾಕೆ ಹೇಳ್ತಿದ್ದೀನಿ ಅಂತ ನಾನು ಇನ್ನೊಂದು ದಿನ ಹೇಳ್ತೀನಿ ಇದೆಲ್ಲ. ಈಗ ನೋಡಿ ಫ್ರೆಂಡ್ಸ್, ಹಿಂಗಿದೆ ಅವ್ರದ್ದೇ ಇದು ಹೊಲ. ನಮ್ಮ ಅಕ್ಕ ಅವ್ರದ್ದು ಹೊಲದಲ್ಲೇ ಸೈಟೆಲ್ಲ ಮಾಡಿ ಬೇರೆ ಅವರಿಗೆಲ್ಲ ಸೈಟ್ ಕೊಟ್ಟಿದ್ದಾರೆ. ಬೇರೆಯವ್ರು ಕೂಡ ಮನೆಗಳು ಕಟ್ಸ್ಕೊಂಡಿದ್ದಾರೆ. ಅಕ್ಕ ಅವ್ರು ಕೂಡ ಮನೆ ಕಟ್ಸ್ಕೊಂಡಿದ್ದಾರೆ. ಅವರು ಆ್ಯಕ್ಚುಲಿ ಅಕ್ಕ ಮಕ್ಕಳು ಎಜುಕೇಷನ್ ಸಲುವಾಗಿ ಸಿಟಿಯಲ್ಲಿದ್ದರು. ಈಗ 10 years ಆಯಿತು ಇಲ್ಲಿ ಊರಲ್ಲೇ ಹೊಲದಲ್ಲೇ ಮನೆ ಕಟ್ಸ್ಕೊಂಡು ಬಂದಿದ್ದಾರೆ. ನಾನು ಜಾಸ್ತಿ ರಜಕ್ಕೆ ಹೋಗೋದಂದ್ರೆ ಅಕ್ಕ ಅವ್ರ ಊರಿಗೇ, ಅಣ್ಣವ್ರವ್ರಿಗೂ ಹೋಗ್ತಿರ್ತೀನಿ. ಅಪ್ಪ ಇಲ್ಲಾಂದ್ರೂ ಕೂಡ ಅಣ್ಣವ್ರಿದ್ದಾರೆ. ದಸರಾ ರಜೆಗೆ ಅಲ್ಲಿ ಹೋಗ್ತೀನಿ. ಸಮ್ಮರ್ ಹಾಲಿಡೇಸಿಗೆ ಜಾಸ್ತಿ ನಾನು ಇಲ್ಲೇ ಬರ್ತೀನಿ. ಯಾಕಂದರೆ ಅವ್ರದ್ದು ಹೊಲದಲ್ಲಿ ಮನೆ ಇರೋದಕ್ಕೆ ನಂಗೆ ತುಂಬ ಖುಷಿ. ಮಕ್ಕಳಿಗೆ ಆಟ ಆಡೋಕ್ಕೂ ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅಕ್ಕ ಅವ್ರ ಊರಿಗೇ ಹೋಗೋದು. ಒಂದು 15 ದಿನ ಹೋಗಿದ್ದೆ ಊರಿಗೆ, ಅಕ್ಕ ಅವ್ರ ಊರಿಗೆ. ಹಿಂಗೆ ಸುಮ್ಮನೆ ನೋಡೋಣ ಚೆನ್ನಾಗಿರ್ತೈತೆ ವಿಡಿಯೋ ಅಂತ ಮಾಡ್ತಾಯಿದ್ದೆ. ಅಕ್ಕ ಏನಂತ, ನಿಮ್ಮಷ್ಟು ದೊಡ್ಡದಲ್ಲ ಬಿಡವ ನಮ್ಮ ಮನೆ, ಯಾಕೆ ಮಾಡ್ತೀಯ ವಿಡಿಯೋ ಅಂದ್ಲು. ಇಲ್ಲ ಅಕ್ಕ, ಚೆನ್ನಾಗಿದೆ, ಚಿಕ್ಕವಾಗಿದ್ರು ಚೊಕ್ಕವಾಗಿದೆ ನಿಮ್ಮ ಮನೆ, ಆಡಂಬರ ಇಲ್ಲದ ಮನೆ ನಿಮ್ಮದು. ನೀವು ಎಷ್ಟು ಚೆನ್ನಾಗಿ ಇರ್ತೀರೋ, ನಿಮ್ಮ ಮನೆ ಹೀಗಿದ್ರೆ, ನಿಮ್ಮ ಮನಸ್ಸು ದೊಡ್ಡದಾಗಿದ್ದರೆ ಸಾಕಲ್ವಾ ಅನ್ಸುತ್ತೆ. ಯಾಕಂದರೆ ನನಗೆ ಹಂಗೆ ಅನಿಸುತ್ತೆ ಫ್ರೆಂಡ್ಸ್. ಯಾಕಂದರೆ ದೊಡ್ಡ ಮನೆ, ದೊಡ್ಡ ಸ್ಥಿಕೆ ಇದು ಯಾವುದೂ ನನಗಿಷ್ಟ ಆಗ್ತಾಯಿಲ್ಲ ಇವಾಗ. ಅದಕ್ಕೆ ನಮ್ಮ ಅಕ್ಕ ಹೆಂಗಿದ್ದಾಳೆ, ಹಳ್ಳಿಯಲ್ಲಿ ಇದ್ದಾಳೆ, ಮನೆ ಕಟ್ಸ್ಕೊಂಡು ಹೋಗಿದ್ದಾರಲ್ಲ, ನನಗೂ ಅದೇ ಥರ ಒಂದು ಹಳ್ಳಿಯಾಗ ಒಂದು ಮನೆ ಕಟ್ಟಿಸ್ಬೇಕು ಅನ್ನೋದೊಂದು ಆಸೆ ಫ್ರೆಂಡ್ಸ್. ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಹೇಳ್ಕೊತಿರ್ತೀನಿ, ನಮ್ಮದು ತೋಟದಲ್ಲಿ ಆದರೂ ಕಟ್ಸ್ರಿ ನಮ್ಮ ಮನೆ ಅಂತಂದು. ಯಾಕಂದರೆ ಹಳ್ಳಿಯಲ್ಲಿ ನಮ್ಮದು ನಮ್ಮ ಮಾವನವ್ರದ್ದು ನಮ್ಮ ಅತ್ತೆಯವ್ರದ್ದು ಇದ್ದಾವೆ. ಬಟ್ ಹಳ್ಳಿ ಕಡೆ ಅಲ್ಲಿ ಅಷ್ಟು ದೂರ ಹೋಗಿ ಕಟ್ಟಿಸಿ ಇರೋಕ್ಕಿಂತ ನಾವು ಅದಕ್ಕೆ ನಮ್ಮ ತೋಟದಲ್ಲಿ ಮನೆ ಕಟ್ಸ್ಕೊಂಡು ಅಂದ್ಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಹಿಂಗಿದೆ ಅಕ್ಕನವ್ರ ಮನೆ. ಇದು ಹಾಲಲ್ಲಿ ಕೂಡ ಅಕ್ಕ ಜಾಸ್ತಿ ಸೋಫಾ ಇತ್ತು ಫ್ರೆಂಡ್ಸ್. ಎಲ್ಲ ಮಕ್ಕಳೆಲ್ಲ ಕುತ್ಕೊಂಡು ಹೋಗಿ ಎಲ್ಲ ಸೋಫಾ ಸೆಟ್ ಅದೆಲ್ಲ ಹಾಳಾಗೋಗಿದೆ ಅಂತ ಒಗೆದ್ಬಿಟ್ಟಿದ್ದಾರೆ ಇವಾಗ ರೀಸೆಂಟಾಗಿ. ಹೀಗಿದೆ ಫ್ರೆಂಡ್ಸ್, ಚಿಕ್ಕದಾಗಿದೆ, ಆದರೂ ತುಂಬ ಚೆನ್ನಾಗಿದೆ. ಆಮೇಲೆ ಚಿಕ್ಕದಾಗಿ ಆಗಿದೆ ಮನೆ ಯಾಕಂದರೆ ಹೇಳ್ತೀನಿ ಫ್ರೆಂಡ್ಸ್, ಅದು ಒಂದು ನಮ್ಮ ಅಕ್ಕನೇ ರೀಸನ್ ಇದಕ್ಕೆ. ಇದು ದೇವ್ರ ಮನೆ ಹಿಂಗಿದೆ ನೋಡಿ. ದೇವ್ರ ಮನೆ ಯಾಕಂದರೆ ನಮ್ಮ ಕಡೆ ಪೂಜೆ ನಿಂತ್ಕೊಂಡು ಮಾಡೋದು ಜಾಸ್ತಿ. ಅದಕ್ಕೆ ದೇವ್ರ ಮನೆ ಜಗಲಿ ನಿಂತ್ಕೊಂಡು ಮಾಡೋಂಗೆ ಮಾಡಿರ್ತಾರೆ. ಇದು ಒಂದು ರೂಮು ಫ್ರೆಂಡ್ಸ್, ಇದು ಒಂದು ರೂಮು. ಇಲ್ಲೆಲ್ಲ ನಮ್ಮ ಲಗೇಜು, ನಾವು ಹೋಗಿದ್ವಲ್ಲ ಅವರಿಂದ ನಮ್ಮ ಲಗೇಜ್ ಎಲ್ಲ ಇಲ್ಲೇ ಇಟ್ಟಿದ್ವಿ. ಆಮೇಲೆ ಇನ್ನು ಮಿರರ್ ಸುಮ್ಮನೆ ನಾನು ಕಾಣ್ತೀನಿ ಅಲ್ವಾ ನೋಡಿ. ಆಮೇಲೆ ಅಪೋಸಿಟ್ ಹೋದರೆ ಇನ್ನೊಂದು ರೂಮ್ ಬರುತ್ತೆ, ಅದು ಇನ್ನೊಂದು ರೂಮ್ ಬರುತ್ತೆ ಎದುರುಗಡೆ. ಇದು ಕೂಡ ತುಂಬ ಚಿಕ್ಕದಾಗೇ ಇದೆ. ನಮ್ಮ ಅಕ್ಕನ ಮಗ ಬಂದಿದ್ದ ನಾವು ಹೋದ ದಿನ. ಇವತ್ತು ನಾನು ವೀಡಿಯೋ ತೆಗೆಯೋದಿನ ಇದ್ದಿಲ್ಲ. ಅವನಿಗಂತೇಳಿ ಜೋಲಿ ಕಟ್ಟಿದ್ರು. ಅವನು ಜಾಸ್ತಿ ಕಿಟಕಿ ಈಗ ಸೀರೆ ಜೋಲಿಯಾಗ ಜಾಸ್ತಿ ಮಲಗ್ತಾನಂತೆ. ಅದಕ್ಕೆ ಆ ಕಿಟಕಿಯಿಂದ ಈ ಕಿಟಕಿಗೆ ಜೋಲಿ ಕಟ್ಟಿರ್ತಾರೆ ಅವ್ರ ಮನ್ಯಾಗ. ನೋಡಿ ಫ್ರೆಂಡ್ಸ್, ಇದೆ ಅವನಿಗೆ ಜೋಲಿ ಕಟ್ಟಿದ್ರು. ಇಷ್ಟು ಭಾಳ ಚಿಕ್ಕವಾಗಿದೆ ರೂಮ್ಗಳು. ಇದು ಈ ಕಡೆ ಹೋದರೆ ಹಾಲಲ್ಲಿಂದ ಕಿಚನ್ ಕೂಡ ಚಿಕ್ಕವಾಗಿದೆ. ಬಟ್ ತುಂಬ ಚೆನ್ನಾಗಿದೆ ಕಿಚನ್. ನಂಗೆ ತುಂಬ ಇಷ್ಟ ಆಯಿತು. ಇನ್ನು ನಾನು ಹೇಗಿದ್ದೇನೋ ಹಾಗೆ ತೆಗಿತೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಅದು ವಿಡಿಯೋ ತೆಗಿತೀನಿ ಅಂತೇಳಿ ಅದನ್ನು ನೀಟ್ ಮಾಡಿ ಅದು ಶೋ ಅಪ್ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಹೆಂಗಿರ್ತೈತೆ ಹಂಗೆ ತೆಗಿತೀನಿ. ನಮ್ಮ ಮನೆ ಆದರೂ ಹಂಗೆ ತೆಗೆದಿದ್ದೆ ಫ್ರೆಂಡ್ಸ್. ಇತ್ತೀಚೆಗೆ ಸ್ವಲ್ಪ ಕಳ್ರ ಕಟ್ಟೋದಕ್ಕೆ ನಮ್ಮನೆ ಹೋಮ್ ಟೂರು ಡಿಲೀಟ್ ಮಾಡಿದ್ದೀನಿ. ಇದು ಅಕ್ಕಂದೂರು. ತುಂಬ ಖುಷಿ ಇತ್ತು. ಇಲ್ಲಿ ಫ್ರಿಜ್ ಮಾಡಿದ್ದಾರೆ, ಸ್ಟೋರ್ ರೂಮ್ ಟೈಪ್ ಫ್ರಿಜ್ ಇಟ್ಕೊಂಡಿದ್ದಾರೆ. ಕಿಚನಲ್ಲಿ ಚಿಕ್ಕದಾಗಿದೆ ಜಾಗ ಅಂತೇಳಿ. ಇದು ಒಂದು ಬಾತ್ರೂಮ್ ಫ್ರೆಂಡ್ಸ್. ಬಾತ್ರೂಮ್ ಕೂಡ ಹಂಗೆ ಇದು ಎಷ್ಟು ಬಾತ್ರೂಮ್ ತೊಳಿಬೇಕಂತೇಳಿ ಅಕ್ಕ ಎಲ್ಲ ಸ್ಟೋರ್ ರೂಮ್ ಮಾಡ್ಕೊಂಬಿಟ್ಟಿದ್ದಾಳೆ. ಇದನ್ನು ಹೊರಗಡೆ 2 ಬಾತ್ರೂಮ್ ಇದ್ದಾವಲ್ವಾ ಅಂಥೇಳಿ. ಹಿಂಗಿದೆ ನೋಡಿ ಫ್ರೆಂಡ್ಸ್, ಹೇಗಿದೆ. ಆಮೇಲೆ ಹೊರಗಡೆ ಹೋಗ್ತಾಯಿದ್ದೀನಿ. ಚಿಕ್ಕ ಮನೆ ಯಾಕಾಗಿದೆ ಅಂತೇಳಿದ್ರೆ, ನಮ್ಮ ಅಕ್ಕ ಸಿಟಿಯಲ್ಲಿದ್ದರು. ಆಮೇಲೆ ಅವಾಗ ಮನೆ ಕಟ್ಸೋವಾಗ ನಮ್ಮ ಭಾವರಂದೇ ಊರಲ್ಲಿ ಬಂದು ಅದೆಲ್ಲ ನಮ್ಮ ಅಣ್ಣಂದೇ ಪ್ಲ್ಯಾನ್ ಹಾಕಿದ್ರು ಎಲ್ಲರೂ. ನಮ್ಮ ಅಕ್ಕ ಚಿಕ್ಕದಿರಲಿ ಅಂತೇಳಿ ಎಲ್ಲ ರೂಮ್ಗಳು ಕೂಡ ಚಿಕ್ಕದು ಮಾಡಿದ್ದಾರೆ. ಈಗ ಅಂತಿದ್ದಾಳೆ ಅಕ್ಕ, ಕಡ್ಡಿ ಪೆಟ್ಟಿಗೆ ಇದ್ದಂಗಿದೆ ಮನೆ, ಕಡ್ಡಿ ಪೆಟ್ಟಿಗೆ ಇದ್ದಂಗಿದೆ ಮನೆ ಅಂತಿದ್ದಾಳೆ ನಮ್ಮ ಅಕ್ಕ. ನಮ್ಮ ಭಾವರಿಗೆ ಅಂತಿರ್ತಾಳೆ ಆಗಾಗ.
ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಆಡ್ತಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಭಾವರು ಏನಂತಾರೆ, ನೀನೇ ಸಣ್ಣದು ಸಾಕು, ಸಣ್ಣ ಮನೆ ಸಾಕು, ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ನಿಮ್ಮ ಅಣ್ಣವ್ರು ಪ್ಲ್ಯಾನ್ ಹಾಕಿದ್ರೆ ನಾನು ಕಟ್ಸಿದ್ದು ಅಷ್ಟೇ. ಇದು ಚಿಕ್ಕದಾಗಿ ಕಡ್ಡಿಪೆಟ್ಟಿಗೆ ಅಂತೀಯಲ್ಲ ಇವಾಗ ಅಂತಿದ್ದಾರೆ. ಬಟ್ ಆದರೆ ಫ್ರೆಂಡ್ಸ್, ನಮ್ಮದು ಅಂತ ಒಂದು ಸ್ವಂತ ಮನೆ ಇದ್ರೆ ಅದು ಎಷ್ಟೋ ಖುಷಿ ಬೇರೆ ಅಲ್ವಾ. ಕಡ್ಡಿಪೆಟ್ಟಿಗೆ ಆಗಲಿ, ಒಂದು ಚಿಕ್ಕ ರೂಮ್ ಆಗಲಿ, ಆ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್. ಆಮೇಲೆ ಟೆರೆಸ್ ಮೇಲೆ ಬಂದೆ. ಟೆರೆಸ್ ಮೇಲೆ ಕೂಡ ರಾತ್ರಿ ಇಲ್ಲೇ ಮಲಗಿರ್ತೀವಿ ಫ್ರೆಂಡ್ಸ್. ಟೆರೆಸ್ ಮೇಲೆ ಜಾಸ್ತಿ ಕೆಳಗಡೆ ಮಲಗಲ್ಲ. ತುಂಬ ಚೆನ್ನಾಗಿರುತ್ತೆ. ಆ AC ಬೇಕಿಲ್ಲ, ಕೂಲರ್ ಬೇಕಿಲ್ಲ, ಏನೂ ಬೇಕಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ ರಾತ್ರಿ ನಿದ್ದೆ ಮಾಡ್ತಾ ಇದ್ದರೆ. ಆಮೇಲೆ ಇಲ್ಲೇ ನೋಡಿ ಫ್ರೆಂಡ್ಸ್, ಆಟ ಆಡ್ತಾ ಇದ್ದಾರಲ್ಲ, ಇದೆಲ್ಲ ಅಕ್ಕನವ್ರದ್ದೇ. ಅಲ್ಲೆಲ್ಲ ಎಮ್ಮೆ ಸೆಡ್ ಇದೆ. ನನ್ನ ಮಗ ಅಂತೂ ಎಮ್ಮೆ ಇವಾಗ ಈ ಟೈಮಲ್ಲಿ ಇರಲ್ಲ, ನಾನು ತೆಗೆದಾಗ ಹೊಳೆಗೆ ಹೋಗಿರ್ತವೆ, ನೀರಲ್ಲೆಲ್ಲ ಆಡಿ ಬರ್ತವೆ ಎಮ್ಮೆಗಳು. ನನ್ನ ಮಗ ತುಂಬ ಖುಷಿ ಅಲ್ಲಿ ಹೋದರೆ. ಅವನು ನಾನು ಮೇಲೆ ಹೋದೀನಿ ಅಂತೇಳಿ ಅವನು ಓಡಿ ಬರ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್. ಆಮೇಲೆ ಅಲ್ಲಿ ಒಂದು ಸ್ಕೂಲ್ ಇದೆ, ಅಕ್ಕನವ್ರ ಮನೆ ಹಿಂದ್ಗಡೆನೇ ಸ್ಕೂಲ್ ಇದೆ. ಇಲ್ಲೆಲ್ಲ ಜಾಗಗಳಿದ್ದಾವೆ. ಹೊಲ ಅಲ್ಲ, ಹೊಲ್ದಾಗ ಮನೆ ಎಲ್ಲ. ಗಾಳಿ ಅಂದ್ರೆ ಗಾಳಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರ್ತೈತೆ ಗೊತ್ತಾ ಅಲ್ಲಿ, ತುಂಬ ಚೆನ್ನಾಗಿರುತ್ತೆ ಗಾಳಿ. ಆಮೇಲೆ ಸನ್ಸೆಟ್ಟು, ಸನ್ರೈಸು ಇದು ನೋಡಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಅದು ಸನ್ಸೆಟ್ ನೋಡ್ತೀನಿ. ಸಾಯಂಕಾಲ ಆತಂದರೆ ನನ್ನ ಮಗಗೆ ಅದು ಸನ್ರೈಸ್ ನೋಡ್ತಿರ್ತೀನಿ, ಸನ್ಸೆಟ್ ನೋಡ್ತಿರ್ತೀವಿ ಫ್ರೆಂಡ್ಸ್. ನೋಡಿ ಇದೆ, ಹಿಂಗೆಲ್ಲ ಇದೆ. ಇದು ಬೆಳಗ್ಗೆದು ವೀಡಿಯೋ. ನೆಕ್ಸ್ಟ್ ಬೆಳಗ್ಗೆದು ವೀಡಿಯೋ ಫ್ರೆಂಡ್ಸ್. ನಾವು ಮೇಲೆ ಮಲಗಿದ್ವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ. ಎಲ್ಲರೂ ಕೆಳಗೆ ಇಳಿದು ಹೋಗಿದ್ದಾರೆ ಅಲ್ಲಿ, ಅಕ್ಕನ ಮಕ್ಕಳು ಎಲ್ಲರೂ. ಹಂಗಾಗಿ ಒಂದು ಬೆಳಗ್ಗೆ ವಾತಾವರಣ ಹೆಂಗಿರುತ್ತೆ ಅಂಥೇಳಿ ವೀಡಿಯೋ ತೆಗಿತಾ ಇದ್ದೆ. ಆಮೇಲೆ ಸನ್ರೈಸ್ ನೋಡೋಣ ಅಂತ ಅಂದ್ಕೊಂಡ್ರೆ ಆ ಸನ್ರೈಸ್ ಅವತ್ತು ಸೂರ್ಯನೇ ಬರಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಹಾಗೆ ಒಂದು ತುಣುಕು ವೀಡಿಯೋ ತೆಗಿತಾ ಇದ್ದೀನಿ. ನಮ್ಮ ಅಕ್ಕನ ಮಗ ಅಲ್ಲೇ ಏನೋ ಮಾಡ್ತಿದ್ದಾನೆ, ಇಲ್ಲ ಅಕ್ಕನೂ ಕಸ ಗುಡಿಸ್ತಾ ಇದ್ದಾರೆ. ಬಟ್ ಬೆಳಿಗ್ಗೆ ಬೇಗ ಎದ್ದು ಬಿಡ್ತಾರೆ ಅವರೆಲ್ಲ, ಕೆಲಸಗಳೆಲ್ಲ ಬೇಗ ಆಗುತ್ತೆ. ಆಮೇಲೆ ಟಿಫಿನ್ ಕೂಡ ಬೇಗನೆ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಅವ್ರ ಮನೆಯಲ್ಲಿ 8:30ಗೆಲ್ಲ ಎಲ್ಲರೂ ತಿಂದು ಕುಂತ್ಕೊಂಡ್ಬಿಡ್ತಾರೆ. ಇಲ್ಲಿ ನಮ್ಮ ಮನೇಲಿ ನಾವು ಲೇಟ್ ಎದ್ದೇಳೋದು, ಲೇಟ್ ತಿನ್ನೋದು, ಎಲ್ಲ ಲೇಟ್ 10:30 ಆದರೂ ತಿನ್ನೋಂಗಿಲ್ಲ ಮನೆಗಳಲ್ಲಿ. ಸಿಟಿ ಜೀವನನೇ ಬೇರೆ, ಹಳ್ಳಿ ಜೀವನನೇ ಬೇರೆ ಫ್ರೆಂಡ್ಸ್. ಆಮೇಲೆ ಮತ್ತೆ ನನ್ನ ಮಕ್ಕಳು ಮಲಗಿದ್ರಲ್ಲ, ನಾನು ಸುಮ್ಮನೆ ಹಾಗೆ ವೀಡಿಯೋ ತೆಗೆಯೋಣಂತೇಳಿ ಕೆಳಗಡೆ ಹೋಗ್ತಾ ಇದ್ದೆ. ಸುಮ್ಮನೆ ಹಂಗೆ ಒಂದು ಚೆನ್ನಾಗಿರುತ್ತೆ ಅಂತೇಳಿ ತೆಗ್ದಿದ್ದೀನಿ ಫ್ರೆಂಡ್ಸ್. ನೋಡಿ ಹೆಂಗಿದೆ ಅಂತ. ಈ ಕಡೆ ಪಕ್ಕಕ್ಕೆಲ್ಲ ಅಶೋಕ್ ಗಿಡಗಳು ಹಾಕಿದ್ದಾರೆ. ಆಮೇಲೆ ಕಾಂಪೌಂಡ್ ಮಾಡ್ಕೋಬೇಕಂತ್ಕಂದರೆ ಕಾಂಪೌಂಡ್ ಮಾಡೋಕ್ಕೆ ಆ ರೋಡ್ ಆಂಧ್ರಕ್ಕೆ ಹೋಗುತ್ತಂತೆ ಫ್ರೆಂಡ್ಸ್. ಕರ್ನಾಟಕದಿಂದ ಆಂಧ್ರ ರೋಡ್ ಹೋಗುತ್ತಂತೆ. ಆಮೇಲೆ ಎಷ್ಟು ರೋಡ್ ಅಗಲ ಮಾಡ್ತಾರೆ ಗೊತ್ತಿಲ್ಲ. ಇವ್ರು ಕಾಂಪೌಂಡ್ ಮಾಡಿದ ಮತ್ತೆ ಹೊಡೆದ್ಬಿಟ್ರೆ ಹೆಂಗ ಅಂತೇಳಿ ಅದಕ್ಕೆ ಮನೆಗೆ ಕಾಂಪೌಂಡೇ ಕಟ್ಸಿಲ್ಲ ಫ್ರೆಂಡ್ಸ್. ಇಲ್ಲಿ ಭಾಳಷ್ಟು ಜನ ಕಾಂಪೌಂಡೇ ಕಟ್ಸಿಲ್ಲ. ಆದ್ರೂ ಅಲ್ಲಿ ಕಳ್ಳರ ಭಯ ಇಲ್ಲ, ಏನೂ ಭಯ ಇಲ್ಲ, ಮೇಲೆ ಮಲಗ್ತಾರೆ, ಯಾವುದ್ರ ಭಯ ಇಲ್ಲ ಗೊತ್ತಾ. ಅದಕ್ಕೆ ಹಳ್ಳಿ ಜೀವನ ಅಂದ್ರೇ ಖುಷಿ ಅಂತ ನನಗೆ ಅನ್ನಿಸ್ಬಿಟ್ಟಿದೆ. ಈ ಸಿಟಿ ಜೀವನನೇ ಸಾಕಾಗ್ಬಿಟ್ಟಿದೆ ನನಗೆ. ಹಿಂಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಅವರ ಮನೆ. ಮತ್ತು ನನ್ನ ಮಗ ಎದ್ದಳಂಗದನಂತ ಮತ್ತೆ ಮೇಲೆ ಹೋದೆ. ಯಾಕಂದರೆ ಎದ್ದು ಅವ್ನು ಮತ್ತೆ ಒಬ್ಬನೇ ಇಳಿದು ಬಂದುಬಿಡ್ತಾನೆ, ಯಾರೂ ಇಲ್ಲ ಅಂತ. ಮಗಳಿದ್ದಾಳೆ, ಅವಳು ಮಲಗಿರ್ತಾಳೆ. ಬಟ್ ಒಂದೊಂದ್ಸರಿ ಅವಳು ಎಬ್ಬಿಸ್ಲಾರ್ದೆ ಅವನೊಬ್ಬನೇ ಬರ್ತಾನೆ. ಇದು ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣವೇ ಸನ್ರೈಸ್ ನೋಡಿನೇ ನಾನು ಕೆಳಗಡೆ ಬರೋದು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ.